ಶ್ರೀಮನ್ನಿಜುಗುಣ ಶಿವಯೋಗಿಗಳು ರಚಿಸಿರುವ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ 14ನೇ ಪದ್ಯ. ಸಂಗತವಾಗಿ ಜೋಡಿಸಿ ಕೇಳಿ ಉತ್ತರದ ಇಂಗಿತವನ್ನು ಅರಿತು ನಡೆವಾತನೇ ಬಲ್ಲಾತನು ಎನ್ನುವ ಪದ್ಯದ ಒಂದು ನುಡಿಯನ್ನು ಆಧಾರವನ್ನು ಚರಣವನ್ನು ಆಧಾರವಾಗಿಟ್ಟುಕೊಂಡು ಉಪದೇಶವನ್ನು ನೀಡುತ್ತಾ ಇದ್ದಾರೆ. ಹಿತವಾವು ದೇಹಪರರು ಧರ್ಮರತು. ಇಡೀ ಪದ್ಯದ ತುಂಬೆಲ್ಲ ಶ್ರೀಮನ್ನಿಜುಗುಣ ಶಿವಯೋಗಿಗಳು ಪ್ರಶ್ನೆಗಳನ್ನು ಕೇಳ್ತಾರೆ. ಬರೀ ಪ್ರಶ್ನೆ ಅಷ್ಟೇ ಮಾಡಿ ಬಿಟ್ಟಿದ್ರೆ ಇಲ್ಲಿ ಕುಂತವರು ಅಷ್ಟೇ ಅಲ್ಲ, ಜಗತ್ತಿನ ಜನ ತಮ್ಮ ತಮಗೆ ಹೊಡೆದದ್ದು ತಮ್ಮ ತಮಗೆ ತಿಳಿದು ಉತ್ತರವನ್ನು ನೀಡುತ್ತಿದ್ದೆವು ಕೂಡ. ಆದರೆ ಅವರಿಗೆ ಗೊತ್ತು, ಸರ್ವಜ್ಞ ಮೂರ್ತಿಯಾಗಿರುವಂಥ ಮಹಾತ್ಮರು ಆಸ್ಪದವನ್ನು ಕೊಡದೆ ತಾವೇ ಅದಕ್ಕೆ ಸಮರ್ಥವಾದ ಉತ್ತರಗಳನ್ನು ಆ ಇಡೀ ಪದ್ಯದ ತುಂಬೆಲ್ಲ ನೀಡ್ತಾ ಬಂದಿದ್ದಾರೆ. ನಾವೇನಾರ ಪ್ರಶ್ನೆ ಮಾಡೋದು, ಏನಾರ ಉತ್ತರ ನೀಡೋದು, ಹಿಂಗೆಲ್ಲ ಆಗ್ತಿರ್ತಾವ. ಶಾಲೆಯೊಳಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದರು, ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ, ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಪದ್ಯ ಪಠ್ಯಕ್ರಮಕ್ಕೆ ಜೋಡಿಸಿದ್ದು ದಾಸ ಸಾಹಿತ್ಯ. ಅದನ್ನ ಹೇಳ್ತಾ ಇದೆ. ಹೇಳುವಾಗ ಹಾಗೆ ಒಂದು ಪ್ರಶ್ನೆ ಕೇಳಿದರು, ಅಲ್ಲಪ್ಪ, ಆಕಳ ಕಪ್ಪು ಬಣ್ಣದಿರ್ತದ, ಕೆಂಪು ಬಣ್ಣದಿರ್ತದ, ಬಿಳಿ ಬಣ್ಣದಿರ್ತದ. ಗೋವಿನ ಬಣ್ಣ ಹಲವಾದರೂ ಕೂಡ ಆಕಳ ಹಾಲು ಮಾತ್ರ ಬಿಳಿಯಾಗಿ ಇರ್ತದ. ಎಲ್ಲರೇ ಆಕಳ ಕಪ್ಪ ಅಂತ ತಿಳ್ಕೊಂಡು ಹಾಲು ಕಪ್ಪಾಗಿರ್ಲಿಕ್ಕೆ ಸಾಧ್ಯ ಅದ ಅಂತ ಕೇಳಿದ ಕೂಡಲೇ ಟೀಮ್ ಏನ್ ಕೇಳಿದ, ಹೌದ್ರಿಪ್ಪ, ಹೌದ್ರಿ ಸರ, ನಮ್ಮ ಮನ್ಯಾಗ ಇರೋ ಆಕಳನು ಕಪ್ಪ, ಅದು ಕೊಡೋ ಹಾಲು ಕಪ್ಪ್ರಿ. ಅದ್ಯಾವ ಸಾಧ್ಯ? ನಮ್ಮ ಜಗತ್ತಿನೊಳಗ ಗೋಮಾತೆಯ ಹಾಲು ಅಂದ್ರೆ ಅದು ಅಮೃತ, ಅದು ಬೆಳಗನೆ ಇರಬೇಕು, ಕಪ್ಪಿರಕ್ಕೆ ಹೆಂಗೆ ಸಾಧ್ಯ ಅದ ಅಂದ್ರೆ, ಸರ್ ನಿಮ್ಗೆ ಗೊತ್ತಾಗಿಲ್ರಿ, ಆ ಆಕಳ ಬಣ್ಣನೂ ಕಪ್ಪ, ಅದು ಕೊಡೋ ಹಾಲು ಒಂದು ಕಪ್ಪ ಅಂದ. ಹೀಗೆ ಉತ್ತರ ಕೊಡೋ ಪಂಡಿತರು ಸಿಗ್ತಾರ ಅಂತ ತಿಳ್ಕೊಂಡು ನಿಜಗುಣ ಶಿವಯೋಗಿಗಳು ಹೇಳಿದರು. ಪ್ರತಿಯೊಂದಕ್ಕೂ ಉತ್ತರಗಳನ್ನು ಹೇಳ್ತಾ ಹೋಗ್ತಾರೆ. ಇವತ್ತು ಪ್ರತಿಯೊಬ್ಬ ಜೀವಿಯ ಉದ್ಧಾರಕ್ಕಾಗಿ ಬೇಕಾಗುವಂತ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಬದಲಾವಣೆ ಬರಬೇಕಾದ್ರೆ ಇವತ್ತಿನ ಉಪದೇಶ ಅಥವಾ ಇವತ್ತಿನ ಚಿಂತನೆ ಅತ್ಯಂತ ಅನಿವಾರ್ಯ ಮತ್ತು ಅವಶ್ಯಕ. ಭಗವಂತ ಏನೆಲ್ಲವನ್ನು ನಿರ್ಮಿಸಿ ಇಲ್ಲೆಲ್ಲವನ್ನು ಇಟ್ಟಿದ್ದಾನೆ, ಆಯ್ಕೆ ಮಾಡಿಕೊಳ್ಳುವಂತ ಅಧಿಕಾರವನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಪರಮಾತ್ಮ ಕರ್ಮಾಧ್ಯಕ್ಷ, ಆದರೆ ಕರ್ಮಗಳನ್ನು ಮಾಡುವ ಅಧಿಕಾರ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಯಾವ ಕರ್ಮಗಳನ್ನಾದ್ರೂ ಮಾಡಬಹುದು, ಸತ್ಕರ್ಮಗಳನ್ನಾದ್ರೂ ಮಾಡಬಹುದು, ಪಾಪಕರ್ಮಗಳನ್ನಾದ್ರೂ ಮಾಡಬಹುದು. ನಾವು ಮಾಡುವ ಪ್ರತಿ ಕಾರ್ಯಗಳೆಲ್ಲ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ಪರ್ಯಂತರ ಏನೇನು ಕ್ರಿಯೆಗಳು ಮಾಡ್ತೀವಿ ಆ ಎಲ್ಲ ಕ್ರಿಯೆಗಳು ಕರ್ಮಗಳಾಗಿ ಪರ್ಯಾವಸನ ಆಗ್ತಾವ. ಅವು ಪುಣ್ಯದ ಕಡೆ ಜಮಾ ಆಗ್ತಾವ, ಪಾಪದ ಅಕೌಂಟಿಗೆ ಜಮಾ ಆಗ್ತಾವ. ಆ ಪುಣ್ಯ ಪಾಪಗಳೇ ಮುಂದೊಂದು ದಿನ ನಮಗೆ ಸುಖ ದುಃಖಗಳನ್ನು ನೀಡಲಿಕ್ಕೆ, ನಮಗೆ ಬೇಕಾಗುವಂತ ಇಡೀ ಬದುಕಿಗೆ ಬೇಕಾಗುವಂತ ಜನ್ಮಾಂತರಕ್ಕೆ ಬೇಕಾಗುವಂತ ಬುದ್ಧಿಯಾಗಿ ನಿರ್ಮಾಣ ಆಗ್ತಾವ. ಆ ಕಾರಣಕ್ಕಾಗಿ ನಾವು ಮಾಡುವ ಕರ್ಮಗಳೆಲ್ಲ ಅದು ಧರ್ಮ ಆಗಬೇಕು ಹೊರತಾಗಿ ಅಧರ್ಮ ಆಗಬಾರದು ಅನ್ನೋ ಕಾರಣಕ್ಕಾಗಿ ಪೂಜ್ಯ ನಿಜಗುಣ ಶಿವಯೋಗಿಗಳು ಮಹಾತ್ಮರು ಯಾವಾಗಲೂ ಕರುಣಾವರಣಾಲಯ ಹೃದಯಗಳಾಗಿರ್ತಾರೆ. ಜಗತ್ತಿನ ಉದ್ಧಾರ ಯಾವ ರೀತಿಯಾದ ಆಗ್ತದೆ ಅನ್ನುವಂಥದ್ದನ್ನು ಮಾತ್ರ ಚಿಂತನೆ ಮಾಡ್ತಾರೆ. ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಇವತ್ತು ಆಯೋಜನೆ ಆದರೂ ಕೂಡ ಅದು ಶಾಲೆಯ ಸುವರ್ಣ ಅಂದ್ರೆ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ, ಅಪ್ಪಗಳ 85ನೇ ಜನ್ಮ ಜಯಂತಿ, ವರ್ಧಂತಿ ಮಹೋತ್ಸವ ಇವೆಲ್ಲವೂ ಮಾಡಿದರೂ ಕೂಡ ಇದರೆಲ್ಲದರ ಮೂಲ ಗುರಿ, ಇದರ ನಿಮಿತ್ತ ಲಕ್ಷಾಂತರ ಜನ ಸೇರ್ತಾರ, ಸಾವಿರಾರು ಸಂತ ಮಹಾತ್ಮರು ಬರ್ತಾರ. ಅವರೆಲ್ಲರ ಉಪದೇಶದಿಂದ ಜನ ಕಲ್ಯಾಣ ಕಾರ್ಯ ಆಗ್ತದೆ, ಜನರ ಹಿತ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಧರ್ಮ ಕಾರ್ಯವನ್ನು ಇಲ್ಲಿ ರಚನೆ ಮಾಡಿದ್ದಾರೆ. ನಾವು ಇನ್ನ ಪ್ರಯಾಗದಲ್ಲಿ ಕುಂಭಮೇಳ ಅಂತ ಮಾಡ್ತಾರೆ. ಆ ಕುಂಭಮೇಳಕ್ಕೆ ನಮ್ಗೆಲ್ಲರಿಗೂ ಹೋಗ್ಲಿಕ್ಕೆ ಆಗ್ತದಿಲ್ಲೋ ಗೊತ್ತಿಲ್ಲ. ದಕ್ಷಿಣ ಭಾರತದೊಳಗ ಈಗಾಗಲೇ ಆರಂಭವಾಗಿರುವಂತ ಇದೊಂದು ಮಹಾ ಕುಂಭಮೇಳದೊಳಗೆ ನಾವೆಲ್ಲ ಪಾಲ್ಗೊಂಡು ಎಲ್ಲ ಸಂತರ ಜ್ಞಾನ ಗಂಗೆಯಲ್ಲಿ ನಾವೆಲ್ಲ ಮೀಂತೇಳ್ತಾ ಇದೀವಲ್ಲ, ನಿಜವಾಗಿ ನಾವೆಲ್ಲರೂ ಪುಣ್ಯವಂತರು ಅಂತ ನಾವು ಭಾವಿಸಬೇಕಾಗ್ತದೆ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಏನೆಲ್ಲ ಚಿಂತನೆ
ಚಿಂತನೆಗಳನ್ನು ಮಾಡಬಹುದು. ಹಲವಾರು ಕಾರ್ಯಕ್ರಮಗಳು ಇರ್ತಾವ, ಖರ್ಚು ಬಹಳ ಆಗ್ತಾವ, ಚಿಂತನೆಗಳು ಏನೇನೋ ಆಗ್ತಾವ. ಆದ್ರೆ ಇದು ಮನುಷ್ಯನ ಉದ್ಧಾರಕ್ಕಾಗಿ ಬೇಕಾಗುವಂತ ಚಿಂತನೆಗಳು. ಎಲ್ಲ ಮಹಾತ್ಮರು ಉಪದೇಶ ಮಾಡುವಂಥದ್ದು. ಹಿತವಾಗುವುದು ಯಾರಿಗೆ ಬೇಡ ಜೀವನದೊಳಗೆ? ಪ್ರತಿಯೊಬ್ಬ ಮನುಷ್ಯ ಅಷ್ಟೇ ಅಲ್ಲ, ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೂ ಕೂಡ ಹಿತವನ್ನು ಬಯಸ್ತಾವೋ ಅಹಿತವನ್ನು ಬಯಸ್ತಾವೋ ಜೀವನದೊಳಗೆ. ಎಲ್ಲರ ಅಪೇಕ್ಷೆ ಸುಖ ಅದ, ಎಲ್ಲರ ಅಪೇಕ್ಷೆ ಹಿತವೇ ಬೇಕು ಅಂತಾನೆ ಅದ. ಅಹಿತ ಯಾರಿಗೂ ಬೇಡ. ಅಹಿತಕರ ಘಟನೆಗಳನ್ನ ಕನಸಿನೊಳಗೆ ಸಹಿತ ಸ್ಮರಣೆ ಆದ್ರೆ ದುಃಖ ಆಗ್ತದ, ಎಚ್ಚರ ಆಗ್ತದೆ, ನಿದ್ದೆ ಆಗ್ತಂಗಿಲ್ಲ. ಇದು ಜೀವನದೊಳಗೆ ಒಂದು ಗತಿ. ಆ ಕಾರಣಕ್ಕಾಗಿ ನಾವು ಕೇವಲ ನಮ್ಮ ಎಲ್ಲರ ಅಭಿಪ್ರಾಯ ಏನು, ನಮಗ ದುಃಖ ಆಗಬಾರ್ದು, ಅಹಿತಕರ ಘಟನೆಗಳು ಜೀವನದೊಳಗೆ ನಡೆಯಬಾರ್ದು, ದಾರಿದ್ರ್ಯ ಬರಬಾರ್ದು, ನಮ್ಮ ಜೀವನ ಸುಖಮಯದಿಂದ ಸಾಗಬೇಕು, ಅದು ನಮ್ಮ ಜೀವನ ಸಾರ್ಥಕ ಆಗಬೇಕು ಅನ್ನುವಂಥ ಅಪೇಕ್ಷೆ ಎಲ್ಲರಿಗೂ ಇರ್ತದೆ. ಆದ್ರೆ ಬರೀ ಅಪೇಕ್ಷೆ ಪಟ್ಟ ಮಾತ್ರಕ್ಕೆ ಯಾವುದೂ ಇಲ್ಲಿ ಆಗುವುದಿಲ್ಲ. ನಾವೆಲ್ಲರೂ ನಾವೇನು ಅಪೇಕ್ಷೆ ಪಡ್ತೀವೋ ಅದನ್ನು ಪಡಿಬೇಕಾದ್ರೆ ಒಂದಿಷ್ಟು ಸಾಧನೆ ಅದ. ಕಲಿಯುಗದೊಳಗೆ ಬಹಳ ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ, ತಪಸ್ಸು ಇತ್ಯಾದಿ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಸಣ್ಣ ಸಣ್ಣ ಕರ್ಮಗಳಿಂದಲೂ ಸಾಧನೆ ಆಗ್ಲಿಕ್ಕೆ ಸಾಧ್ಯತೆ ಅದ. ಆ ಕಾರಣಕ್ಕಾಗಿ ನಮ್ಮೆಲ್ಲರನ್ನ ಕುರಿತು ಇವತ್ತು ನಮ್ಮ ಜೀವನದೊಳಗೆ ಇಲ್ಲಿ ತನಕ ಏನು ಬಂದೀವಿ, ಇಷ್ಟು ವರ್ಷಗಳ ಹೆಂಗೆ ಕಳೆದೀವಿ, ಇನ್ನು ಮುಂದೆ ಅಕ್ಕ ಹೇಳ್ತಾಳಲ್ಲ, ಇನ್ನಾದರೂ ಕರುಣಿಸ ಚನ್ನಮಲ್ಲಿಕಾರ್ಜುನ, ಹಿಂದಣ ಜನ್ಮ ಏನಾದರಾಗಲಿ ಇನ್ನಾದರೂ ಕರುಣಿಸುವಂತ ಪ್ರಾರ್ಥನೆ ಮಾಡುವ ಹಾಗೆ ನಾವೆಲ್ಲರೂ ಇವತ್ತಿನ ಉಪದೇಶ ಕೇಳಿದ ನಂತರ ಇನ್ಮುಂದೆ ಆದರೂ ಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಉಪದೇಶದ ಧರ್ಮ ಕೇಳಲಿಕ್ಕೆ ಹೇಳಲಿಕ್ಕೆ ಅಂತಲ್ಲ, ಇದು ಆಚರಿಸಿ ಅನುಸರಿಸಿ ಬದುಕಲಿಕ್ಕೆ ಅಂತ ಇರುವಂಥದ್ದು. ಇದರಲ್ಲಿ ಎಲ್ಲರಿಗೂ ಕೇಳಲಿಕ್ಕೆ ಪ್ರೀತಿ ಇರ್ತದ, ಅನುಸರಿಸ್ಬೇಕಂತ ಅನಿಸ್ತದ. ಆದ್ರೆ ಒಳಗಿಂದ ಮೂಲ ಪ್ರೇರಣೆಗಳು ಏನೇನೋ ಬರ್ತಿರ್ತಾವ. ದುರ್ಯೋಧನ ಒಂದು ಮಾತು ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಅಧರ್ಮಂ ನಚಮೇ ನಿವೃತ್ತಿ. ನನಗೆ ಧರ್ಮ ಯಾವುದು ಅಂತ ಗೊತ್ತು, ಅದರಿಂದ ಪ್ರವೃತ್ತನಾಗಲಿಕ್ಕೆ ನನಗಾಗೋದಿಲ್ಲ. ಅಧರ್ಮ ಅಂತ ಯಾವುದು ಅಂತೂ ನನಗೆ ಗೊತ್ತು, ಅದರಲ್ಲಿ ನಾನು ಪ್ರವೃತ್ತ ಆಗ್ತೀನಿ, ಅದ್ರ ನಿವೃತ್ತ ಆಗ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾನೆ. ಕಾರಣ ಏನು ಅಂದ್ರೆ ಜನ್ಮಾಂತರಗಳ ಸಂಸ್ಕಾರಗಳಿರ್ತವೆ. ಆ ಸಂಸ್ಕಾರಗಳೆಲ್ಲ ಅವು ನಾಶ ಆಗಬೇಕಾಗಿತ್ತು ಅಂದ್ರೆ ಸಮರ್ಥ ಸದ್ಗುರುಗಳಾಗಿರುವ ಇಂಚಲದ ಅಪ್ಪಗಳೇನದಾರ ಅಥವಾ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯಪಾದರು ಏನದಾರ ಅವರೆಲ್ಲರ ಚರಣದ ಮೇಲೆ ನಮ್ಮ ಮಸ್ತಕವನ್ನು ಇಟ್ಟಾಗ ನಮ್ಮ ಹಣೆ ಬರಹ, ನಾವು ಮಾಡಿದ ಕರ್ಮಗಳೆಲ್ಲ ನಷ್ಟ ಆಗ್ತವೆ, ಧರ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ನನ್ನೆರಡು ತೊದನುಡಿಗಳನ್ನು ಸದ್ಗುರುಪಾದಲ್ಲಿ ಅರ್ಪಿಸಿ ನನ್ನ ಮಾತಿಗೆ